ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೊಂದು ಗಂಭೀರ ಆರೋಪ. ಎಐಸಿಸಿ ಮಟ್ಟದಲ್ಲೇ ಈ ಎಲ್ಲ ಷಡ್ಯಂತ್ರಗಳು ಕೂಡ ಆಗಿದೆ. ಸುರ್ಜೇವಾಡಾ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಸಂಚಿನಲ್ಲಿ ಸಿದ್ದರಾಮಯ್ಯನವರ ಇಡೀ ಕ್ಯಾಬಿನೆಟ್ಟೇ ಇದೆ. ದೇವೇಗೌಡರ ಜೊತೆ ಚರ್ಚಿಸಿ ಮುಂದಿನ ಹೋರಾಟದ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಕೂಡ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಸರ್, ಮುಖ್ಯವಾಗಿ ನಿಮ್ಮದೇ ಮುಖಂಡ ದೇವರಾಜೇಗೌಡ ಅವರ ಆರೋಪ, ಇದರ ಹಿಂದೆ ಸೂತ್ರಧಾರಿಗಳು ಡಿಕೆಶಿ ಅನ್ನುವಂಥದ್ದು ಹೌದಾ? ಅಲ್ಲ, ದೇವರಾಜೇಗೌಡ ಒಬ್ಬ ಲಾಯರು, ವಕೀಲ. ಅವ್ರಿಗೆ ಯಾವುದನ್ನು ಹೇಳಬೇಕು, ಯಾವುದನ್ನು ದಾಖಲೆ ಕೊಡಬೇಕು ಎಲ್ಲ ಗೊತ್ತಿರೋವಂಥ ಮನುಷ್ಯ. ಯಾರೋ ದಾರೆಗೆ ಹೋಗೋ ಮನುಷ್ಯ ಅಲ್ಲ. ಕೋರ್ಟ್ಗಳಲ್ಲಿ ವಾದ ಮಾಡಿರೋನು. ಅದರಿಂದ ಅವನು ದಾಖಲೆ ಸಮೇತ ಕೊಟ್ಟಿರೋದ್ರಿಂದ ಇದಕ್ಕೂ 100% ನಿಜ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತೈತೆ. ನನಗೆ ಅನಿಸೋದು, ಒಂದು ಸರ್ಕಾರವಾಗಿ ಇಂಥ ಒಂದು ಪಾಪಕೃತ್ಯಕ್ಕೆ ಒಂದು ಸರ್ಕಾರನೇ ಇಳಿದುಬಿಟ್ರೆ ನಿಜಕ್ಕೂ ಜನರ ಪಾಡೇನು? ಯಾವ ಹೆಣ್ಣು ಮಕ್ಕಳ ಮಾನ ರಕ್ಷಣೆ ಮಾಡಬೇಕಾಯಿತು, ಆ ಹೆಣ್ಣು ಮಕ್ಕಳದ ಇದನ್ನೆಲ್ಲ ತೊಗೊಂಡೋಗಿ ನೀವು ಹಂಚೋ ಅಂಥದ್ದು. ಲಕ್ಷಾಂತರ ಪೆನ್ ಡ್ರೈವ್ಗಳನ್ನು ಮಾಡಿ, ಆ ಲಕ್ಷಾಂತರ ಪೆನ್ ಡ್ರೈವ್ ಹಂಚೋಕ್ಕೆ ಬೇಕಾಗೋದು ಒಂದು 60-70 ಲಕ್ಷ ದುಡ್ಡು ಬೇಕು. ಅದನ್ನು ಕೊಟ್ಟವ್ರು ಯಾರು? ಮತ್ತು ಈ ಅಪರಾಧಿಗಳು ಯಾರ್ಯಾರು ಈಗ ಸಂಸತ್ತ ಇದ್ದಾರೆ ಅವ್ರಿಗೆ ಆಮಿಷ ಕೊಟ್ಟಿದ್ದಾರೆ ಅಂತಲೂ ಕೂಡ ಆಪಾದನೆ ಮಾಡಿದ್ದಾರೆ ದೇವರಾಜೇಗೌಡ. ಅದೇ ಇವೆಲ್ಲವನ್ನು ನೋಡ್ತಾ ಇದ್ದಾರೆ. ಇದರಿಂದ ಒಂದು ಷಡ್ಯಂತ್ರ ಅಡಗಿದೆ. ಈಗ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದೆ, ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿ ರೇವಣ್ಣ ಅವ್ರನ್ನ ಸಿಕ್ಕಿಸುವಂಥ ಪ್ರಯತ್ನವನ್ನು ಸರ್ಕಾರ ಯಾವ ರೀತಿ ಎಣೆದಿದೆ, ಒಂಥರ ಜೇಡರ ಬಲೆ ರೀತಿ ಎಣೆದಿದೆ. ಹೋಗಿ ಸಿಕ್ಕಾಕೊಂಡೇಬೇಕು ಆ ಥರದ ಒಂದು ಜೇಡರ ಬಲೆ ವ್ಯವಸ್ಥೆಯನ್ನು ಮಾಡಿ ರೇವಣ್ಣ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿಟ್ಟು ಇವತ್ತು ಜೈಲಿಗೆ ಕಳಿಸೋವಂಥ ಒಂದು ಹೀನ ಕಾರ್ಯವನ್ನು ಸಿದ್ದರಾಮಯ್ಯನವರ ಸರ್ಕಾರ, ಇಡೀ ಕ್ಯಾಬಿನೆಟ್ ಮಾಡಿದೆ. ಅಂದರೆ ಇವತ್ತು ಅಪರಾಧಿ ಸ್ಥಾನದಲ್ಲಿ ಕಾಂಗ್ರೆಸ್ ಪಾರ್ಟಿ ನಿಂತಿದೆ. ಯಾಕೆ ಸರ್ಕಾರಕ್ಕೆ ಯಾಕೆ ನಿಮ್ಮ ಮೇಲೆ ಇದು ಅಂತ? ಒಂದು, ದೇವರಾಜೇಗೌಡ ಕೆಲವು ಆರೋಪ ಮಾಡಿದರೆ, ಮೋದಿಯವರು ಕೂಡ ಕೆಲವರೊಂದು ಆರೋಪಗಳನ್ನು ಮಾಡಿದ್ದಾರೆ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ BJP JDS ಮೈತ್ರಿ ಅವ್ರಿಗೆ ಸಹಿಸ್ತಾ ಇಲ್ಲ, ಜೊತೆಗೆ ಒಕ್ಕಲಿಗ ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನುವಂಥದ್ದು, ಜೊತೆಗೆ ಕಾಂಗ್ರೆಸ್ಗೆ ಎಲ್ಲ ಮಾಹಿತಿ ಇತ್ತು, ಸಿದ್ದರಾಮಯ್ಯವ್ರಿಗೂ ಕೂಡ ಎಲ್ಲ ಮಾಹಿತಿ ಇತ್ತು. ಈ ಮಾಹಿತಿ ಇದ್ರೂ ಕೂಡ ಯಾಕೆ ಬಿಡುಗಡೆ ಮಾಡಿಲ್ಲ ಅನ್ನುವಂಥ ವಿಚಾರ ಇಲ್ಲಿ ಸ್ಪಷ್ಟವಾಗಿ ಅವರು ಈ ಹೊಂದಾಣಿಕೆ ಏನಾಗಿದೆ, JDS ಮತ್ತು BJP ಹೊಂದಾಣಿಕೆ ಅವ್ರಿಗೆ ಹೊಟ್ಟೆಯಲ್ಲಿ ಒಂಥರ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗ್ಬಿಟ್ಟಿದೆ. ಅವ್ರ ಜೊತೆ ಅವ್ರು ಬರ್ತಾರೆ ಅಂತ ತಿಳ್ಕೊಂಡಿದ್ರು. ಹಿಂದೆ ಅವ್ರ ಜೊತೆ ಸರ್ಕಾರ ಮಾಡಿದರು, ಅಲಯನ್ಸ್ ಮಾಡ್ಕೊಂಡು ನಮ್ಮ ಜೊತೆನೇ ಉಳಿತಾರೆ ಅವರು ಅನ್ನೋದು ತಿಳ್ಕೊಂಡಿದ್ರು. ಯಾವಾಗ ಅವರು BJP ಜೊತೆ ಬಂದರು, ಅದಕ್ಕೆ ಅವರಿಗೆ ಒಂಥರ ಹೊಟ್ಟೆ ಉರಿ ಶುರುವಾಗಿದೆ.